ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಗಣೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಸೂಪರ್ ಸಂಡೇ ವಿತ್ ಸುದೀಪನ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಉಗ್ರಂ ಮಂಜು ಮತ್ತು ಗೌತಮಿ ಅವ್ರಿಗೆ ಸುದೀಪ್ ಸರು ಲೈಟಾಗಿ ಕ್ಲಾಸ್ ತೊಗೊತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಪ್ರೋಮೋನ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಲೈಕ್ ಮಾಡೋಣ ಮರಿಬೇಡಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಹಂಗೆ ಮಾಡ್ಕೋಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ರಿವ್ಯೂ ಮಾಡ್ಕೊಳ್ಳೋಣ. ಅಂಡ್ ಗೈಸ್, ಇವತ್ತು ಸೂಪರ್ ಸಂಡೇ ವಿತ್ ಸುದೀಪದಲ್ಲಿ ಸುದೀಪ್ ಸರ್ ಒಂದು ಡೈರೆಕ್ಟ್ ಕ್ವಶನ್ ನ ಕೇಳ್ತಾರೆ, SR ನೋ ರೌಂಡ್ ಅಂತ ಹೇಳ್ಬೋದು. ಸೊ ಈ ಮನೆಯಲ್ಲಿ ಗೌತಮಿ ಅವರು ಆಡ್ಸೋ ಹಾಗೆ ಆಡೋ ಕೈಗೊಂಬೆ ನಮ್ಮ ಉಗ್ರಂ ಮಂಜು. ಎಕ್ಸಾಕ್ಟ್ಲಿ, ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ವಿಷಯದಲ್ಲಿ ಅವರು ಹೇಳ್ದಂಗೆ ಇವ್ರು ಕೇಳ್ತಿದ್ರು, ನಾವು ತುಂಬ ನೋಡಿದ್ದೀವಿ. ಬಟ್ ನನಗೆ ಇದೆಲ್ಲೋ ಒಂದು ಕಡೆ ವ್ಯಾಲಿಡ್ ಅಂತ ಅನಿಸ್ತಿಲ್ಲ. ಯಾಕೆ ಅಂತ ಹೇಳ್ತೀನಿ. ಬಟ್ ಉಗ್ರಂ ಮಂಜು ಅವ್ರು ಏನು ಮಾಡ್ತಾ ಇದ್ದಾರೆ, ಇಂಡಿವಿಜುವಲ್ ಆಗಿ ಆಟ ಆಡ್ತಾ ಇದ್ದಾರೆ. ಬಟ್ ಅವರು ಏನಾಗ್ತದೆ, ತುಂಬ ಲೀನಿಯನ್ಸ್ ಕೊಡ್ತಾ ಇದ್ದಾರೆ ಯಾರಿಗೆ, ಗೌತಮಿ ಅವ್ರಿಗೆ ಎಕ್ಸ್ಪೆಷಲಿ. ಸೊ ಯಾಕೆ ಗೌತಮಿ ಅವ್ರನ್ನ ಮತ್ತು ಮೋಕ್ಷಿತ್ ಅವ್ರನ್ನ ಜೊತೆಗೆ ಹಾಕೊಂಡ್ರು ಅಂತಂದ್ರೆ ಇವ್ರು ಸೇಫ್ ಆಗೋದಕ್ಕೆ. ಸೊ ಏನಂತಂದ್ರೆ 2 ಔಟ್ ನನ್ನ ಹತ್ರನೇ ಮಿಕ್ಕೊಳ್ಳುತ್ತೆ ಅಂತ ಕೂಡ ಯೋಚನೆ ಮಾಡಿದ್ರು. ಅದರಲ್ಲಿ ಮೋಕ್ಷಿತ್ ಅವರು ಈಗ ಆಲ್ರೆಡಿ ಅವ್ರ ಟೀಮ್ ಬಿಟ್ಟು ಆಚೆ ಕಡೆ ಬಂದಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಮೋಕ್ಷಿತ್ ಅವರು ಇನ್ನೊಂದು ಟೀಮಿಗೆ ಸೇರ್ಕೊತಾ ಇದ್ದಾರೆ ಅಂತ ನಮ್ಗೆ ಅನಿಸ್ತದೆ. ಈಗ ಐಶ್ವರ್ಯ ಶಿಶಿರ್ ಅವ್ರ ಜೊತೆ ಸೇರ್ತಾ ಇದ್ದಾರೆ ಅನ್ಸುತ್ತೆ. ಬಟ್ ಅಲ್ಲೂ ಅವರು ಸ್ಟ್ಯಾಂಡ್ ತಗೋಬಾರ್ದು. ಸೊ ಅವರು ಹೊರಗಡೆ ಬಂದು ಸಿಂಗಲ್ ಆಗಿ ಆಡಿದ್ರೆ ಮೋಕ್ಷಿತ್ ಅವರು, ಸೊ ಅವ್ರದ್ದು ಜರ್ನಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಈ ಮನೆಯಲ್ಲಿ ಆಮೇಲೆ ಇನ್ನೊಂದು ಕ್ವಶನ್ ಬರುತ್ತೆ ಆ್ಯಕ್ಚುಲಿ. ಸೊ ಸುದೀಪ್ ಸರ್ ಕೇಳ್ತಾರೆ, ಈ ಮನೇಲಿ ನೀವು ಯಾರನ್ನ ಮೆಚ್ಚಿಸ್ಬೇಕು ಅಂತ ಕೇಳಿದಾಗ ಧರ್ಮ ಅವ್ರು ಯಾರನ್ನೂ ಇಲ್ಲ ಅಂತ ಹೇಳ್ತಾರೆ, ರಜತ್ ಅವ್ರು ಕೂಡ ಯಾರನ್ನೂ ಇಲ್ಲ ಅಂತ ಹೇಳ್ತಾರೆ. ಆವಾಗ ಉಗ್ರಂ ಮಂಜು ಅವ್ರು ಸಡನ್ ಶಾಕ್. ಆ್ಯಕ್ಚುಲಿ ನನಗೆ ಸರ್ಪ್ರೈಸ್ ಅನ್ಸಿದೆ ಏನಂತಂದ್ರೆ ಗೌತಮಿ ಅಂತ ಅಂದ್ಬಿಡ್ತಾರೆ. ಗೌತಮಿ ಅವರು ಕೂಡ ಒಂದು 2 ಸೆಕೆಂಡ್ ಶಾಕ್ ಆಗ್ಬಿಡ್ತಾರೆ ಅಂತ ನೋಡ್ತಾರೆ. ಆವಾಗ ಆಮೇಲೆ ಅಲ್ಲಣ್ಣ ಅಂತ ಅನ್ನೋಕೆ ಹೋಗ್ತಾರೆ. ಅಲ್ಲಣ್ಣ ಬಲ್ಲಣ್ಣ ಬೇಡ ಇಲ್ಲಿ ಅಷ್ಟೇ ಅಂತ ಹೇಳಿ ಒಂದು ಕಟ್ ಮಾಡಿರ್ತಾರೆ. ಬಟ್ ನೋಡಬೇಕು ಸುದೀಪ್ ಸರ್ ಯಾವ ರೀತಿ ಅವ್ರ ಕ್ಲಾಸ್ ತಗೊಂತಾರೆ ಅಂತ. ಸೊ ಇಷ್ಟು ಒಂದು ನೀಟಾಗಿ ಅಬ್ಸರ್ವ್ ಮಾಡ್ಬೇಕಾದ್ರೆ ಇದಾದ್ಮೇಲೆ ನೆಕ್ಸ್ಟ್ ಎಲ್ಲ ಮುಗಿಯುತ್ತೆ. ಮುಗಿದ್ಮೇಲೆ ಗೌತಮಿ ಅವರು ಮತ್ತು ಉಗ್ರಂ ಮಂಜು ಅವರು ಲೈಕ್ ನಾರ್ಮಲಾಗಿ ಕುತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ, ಇನ್ಮೇಲೆ ನನಗೆ ಮೆಚ್ಚೋ ಕೆಲಸ ನೀವು ಮಾಡಬೇಡಿ ಅಂತ ಹೇಳ್ಬಿಟ್ಟು ಹತ್ಕೊಂಡು ಹೋಗ್ತಾ ಇರ್ತಾರೆ ಗೌತಮಿ ಅವರು. ಇದು ಮೇ ಬಿ ಡ್ರಾಮಾ ಮಾಡ್ತಾ ಇದ್ದಾರೋ ಇಲ್ಲ ಸಿಂಪತಿ ಮಾಡ್ತಾ ಇದ್ದಾರೋ. ಅವ್ರಿಗೆ ಇಷ್ಟ ಆಗಿರೋ ವ್ಯಕ್ತಿಗೆ ಅವ್ರು ನಾನು ಮೆಚ್ಚಕ್ಕೆ ಅಂತ ಹೇಳಿರ್ಬೋದೇನೋ. ಮೇ ಬಿ ಅದೇನೋ ಅವರೇ ಬೇರೆ ಥರ ಏನೋ ಹೇಳಿರ್ತಾರೆ. ನಾನು ಈಗ ಏನಾಗುತ್ತೆ ಗೊತ್ತಾ, ಸಮ್ಟೈಮ್ಸ್ ಯಾರಿಗಾರ ಈಗ ಚೈತ್ರ ಕುಂದಾಪುರ ಅವ್ರಿಗೆ ಏನೋ ಬೈದ್ರು ಸುದೀಪ್ ಸರ್, ಅವರು ಬ್ಲ್ಯಾಂಕ್ ಆಗ್ಬಿಟ್ರು. ಆ್ಯಕ್ಚುಲಿ ಏನು ಮಾತಾಡಬೇಕು ಅಂತಲೇ ಅವ್ರಿಗೆ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಹಂಗೆ ಏನೋ ಯೋಚನೆ ಮಾಡ್ತಿರ್ಬೋದೇನೋ ಉಗ್ರಂ ಮಂಜು ಅವರು. ಆ ಟೈಮಲ್ಲಿ ಗೌತಮಿ ಅಂತ ಬಾಯಿಗೆ ಬಂದಿರ್ಬೋದೇನೋ. ಸೊ ನೋಡಬೇಕು, ಎಪಿಸೋಡ್ ನೋಡಿದೆ ನಾವು ಸುಮ್ಮನೆ ಕ್ಲಾರಿಟಿ ವೀಡಿಯೋಸ್ ಎಲ್ಲ ಅಂತೂ ನಿಮ್ಗೆ ಕೊಡೋಕ್ಕಾಗಲ್ಲ. ಬಟ್ ಇದಂತೂ ನಿಜ. ಏನು ಫಸ್ಟ್ SR ರೌಂಡಲ್ಲಿ ಕೇಳ್ತಾರೋ ಮೋಕ್ಷಿತ್ ಅವರು ಕೂಡ ಅದನ್ನೇ ಕರೆಕ್ಟಾಗಿ ಹೇಳ್ತಾರೆ. ಕೆಲವೊಂದು ಬಾರಿ ಉಗ್ರಂ ಮಂಜು ಅವರು ಏನೋ ಬೇರೆ ಥಿಂಕ್ ಮಾಡಿರ್ತಾರೆ. ಅವಾಗ ಗೌತಮಿ ಅವ್ರು ಬಂದು ಅವರ ಇನ್ಪುಟ್ಸ್ನ ಕೊಟ್ಟಾಗ ಅವರು ಅದನ್ನು ಸರಿ ಮಾಡ್ಕೊಂಡು ಗೌತಮಿ ಅವ್ರು ಹೇಳ್ದಂಗೆ ಕೇಳ್ತಾರೆ ಅನ್ನೋದು ಮೋಕ್ಷಿತ್ ಅವ್ರ ಬಾಯಲ್ಲೇ ಬಂದಿದೆ. ಅಂತಂದರೆ ಮೋಕ್ಷಿತ್ ಅವ್ರು ತುಂಬ ದಿನದಿಂದ ಅವ್ರ ಜೊತೆನೇ ಇರೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಗೈಸ್. ಸೊ ಅದನ್ನು ಹೇಳಿದ್ದಾರೆ ಅಂದರೆ ಪಕ್ಕ 100% ನಮ್ಮ ಮೋಕ್ಷಿತ್ ಲೈಕ್ 100% ನಿಜ ಇರುತ್ತೆ. ಈವನ್ ಗೋಲ್ಡ್ ಸುರೇಶ್ ಅವ್ರನ್ನೂ ಕೇಳ್ತಾರೆ. ಗೋಲ್ಡ್ ಸುರೇಶ್ ಅವರು ಹೇಳ್ತಾರೆ, ಹೌದು ಕೆಲವೊಂದು ವಿಚಾರದಲ್ಲಿ ಲೈಕ್ ಗೌತಮಿ ಅವರು ಏನು ಹೇಳ್ತಾರೋ ಅದನ್ನು ಇನ್ಪುಟ್ ಆಗಿ ತೊಗೊಂಡು ಲೈಕ್ ಉಗ್ರಂ ಮಂಜು ಅವರು ಅದನ್ನೇ ಮಾಡ್ತಾರೆ ಅಂತಲೇ ಹೇಳಿದ್ದಾರೆ. ಸೊ ಇಲ್ಲಿ ಅರ್ಥ ಆಗೋದು ಏನಂತಂದರೆ, ಉಗ್ರಂ ಮಂಜು ಇನ್ನಾದ್ರೂ ಇವರೆಲ್ಲ ಸವಾಸ ಬಿಟ್ಬಿಟ್ಟು ಇವರು ಆಲ್ರೆಡಿ 99% ಇವ್ರದ್ದು ಒಂದು ಮೈಂಡ್ ಇಟ್ಕೊಂಡು, ಇವ್ರು ಸ್ಟ್ರಾಟಜಿ ಇಟ್ಕೊಂಡು ಇವ್ರದ್ದು ಒಂದು ಗೇಮ್ನ ಆಡ್ತಾ ಇದ್ದಾರೆ. ಸೊ ಇವರು ಎಲ್ಲೋ 1% ಗೌತಮಿಯವ್ರ ಜೊತೆ ಸೇರಿಕೊಂಡು ಇವರು ಹಾಳಾಗ್ತಾ ಇದ್ದಾರೆ ಅಂತ ನಮ್ಗನ್ಸುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ, ಆ್ಯಕ್ಚುಲಿ ಗೌತಮಿ ಅವ್ರು ಏನಾದ್ರು ಉಗ್ರಂ ಮಂಜು ಸವಾಸ ಬಿಟ್ಟರು ಅಂತಂದರೆ ಗೌತಮಿನೇ ನೆಕ್ಸ್ಟ್ ವೀಕ್ ಆಚೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮೇ ಬಿ. ಬಿಕಾಸ್ ಈಗ ಬರ್ತಾ ಇರೋದು ಒಂದು ಶೇಡಲ್ಲಿ ಬರ್ತಿದ್ದಾರೆ. ಉಗ್ರಂ ಮಂಜು ಅವ್ರು ಆ್ಯಕ್ಚುಲಿ ಹೇಳ್ಬೇಕು ಅಂತ ಅದು ಏನು ಟಾಸ್ಕ್ ಮಾಸ್ಟರ್ಗಳು, ಟಾಸ್ಕ್ ಏನಂತ ಹೇಳ್ತಾರೆ ಗೊತ್ತಿಲ್ಲ. ಬಟ್ ಟಾಸ್ಕ್ ಅಂತ ಬಂದಾಗ ಉಗ್ರಂ ಮಂಜುಗಿಂತ ಬೇರೆ ಯಾರು ಮನೇಲಿ ಸದ್ಯಕ್ಕೆ ನನ್ನ ಕಣ್ಣು ಕಾಣಿಸಲ್ಲ. ಯಾಕಂತಂದರೆ ಆ ರೇಂಜಿಗೆ ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ. ಇನ್ವಾಲ್ವ್ಮೆಂಟು ಎಲ್ಲರಿಗೂ ಮನೆಯವ್ರದ್ದು ಒಂದು ಕಡೆ ಆಯಿತು ಅಂತಂದರೆ ಉಗ್ರಂ ಮಂಜು ಅವ್ರದ್ದೇ ಇನ್ವಾಲ್ವ್ಮೆಂಟ್ ಬೇರೆ ಕಡೆ ಇರುತ್ತೆ, ಬೇರೆ ಲೆವೆಲಲ್ಲಿ ಇರುತ್ತೆ ಆ್ಯಕ್ಚುಲಿ. ಸೊ ಅದರಿಂದ ಗೌತಮಿ ಅವ್ರು ಆ್ಯಕ್ಚುಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಕಡೆ ಸುಮ್ಮನೆ ಕೂತ್ಕೊತಾರೆ, ಮಾತಾಡ್ತಾರೆ ಅಷ್ಟೇ. ಅಂದರೆ ಇವರು ಏನು ಯಾರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ, ಇಲ್ಲ ಅಂತಂದರೆ ಬೇರೆ ಏನೋ ಮಾತಾಡ್ತಾ ಇದ್ದಾರೆ ಅಂತಲ್ಲ. ಒಂದೇ ಕಡೆ ಸುಮ್ಮನೆ ಕೂತಿರ್ತಾರೆ, ಅವ್ರದ್ದೇ ಆದಂಥ ಒಂದು ಲೋಕದಲ್ಲಿ ಇರ್ತಾರೆ. ಅದು ಬಿಗ್ ಬಾಸ್ ಮನೆಗೆ ಸೂಟ್ ಆಗಲ್ಲ. ಈಗ ಹೆಂಗೆ ಧರ್ಮ ಅವ್ರು ಆ್ಯಕ್ಚುಲಿ ಒಂದೇ ಏನೋ ಒಂಥರ ಬೇರೆ ಥರ ಥಿಂಕ್ ಮಾಡ್ತಾ ಇರ್ತಾರೆ, ಯಾರ ಜೊತೆನೂ ಮಾತಾಡಲ್ಲ. ಅವ್ರು ಮಾತಾಡ್ತಿದ್ರೆ ಇವ್ರು ಸುಮ್ಮನೆ ಕೂತಿರ್ತಾರೆ. ನೆನ್ನೆನೋ ಆ್ಯಕ್ಚುಲಿ ರಜತ್ತು ಮತ್ತು ಇವರೆಲ್ಲ ಒಂದು ಸೋಫಾ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಕ್ಲಾರಿಟಿ ಧರ್ಮ ಅವರೆಲ್ಲೋ ಅವ್ರದ್ದೇ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ಏನಾರು ಮಾತಾಡ್ರಿ ರೀ ಧರ್ಮ ಅವರೇ ಅನ್ನೋದು, ಸರ್ ರೆಡಿ ಕರೆಕ್ಟ್ ಸರ್ ಅಂತ ಹೇಳ್ತಾರೆ. ಒಂಥರ ಏನೋ ಮೈಂಡ್ ಒಂಥರ ಆಫ್ ಇರುತ್ತೆ ಅಂತಾನೆ ಹೇಳ್ಬೋದು ಅವ್ರದ್ದು. ಎಕ್ಸಾಕ್ಟ್ಲಿ. ಸೊ ಇದು ಬಿಗ್ ಬಾಸ್ ಮನೆಗೆ ವರ್ಕೌಟ್ ಆಗಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಆಮೇಲೆ ನಿನ್ನೆ ಇನ್ನೊಂದು ಯಾವುದೋ ಕಮೆಂಟ್ಸ್ ಓದ್ತಾ ಇದೆ. ಆ್ಯಕ್ಚುಲಿ ನಾವು ಪ್ರೀವಿಯಸ್ಲಿ ವೀಡಿಯೋಸ್ ಬಿಟ್ಟಿರೋದಕ್ಕೆ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ನೀವು ಹೆಂಗೆ ಯೂಟ್ಯೂಬ್ ವೀಡಿಯೋಸ್ಗೆ ವ್ಯೂಸ್ ಬೇಕು ಅಂತ ಹೇಳ್ತಿರೋ ಹಾಗೆ ಬಿಗ್ ಬಾಸ್ ಮನೆಗೂ TRP ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದು ಒಪ್ಕೊಳ್ಳೋಣ. ನನಗೂ ವ್ಯೂಸ್ ಬೇಕು, ಬಿಗ್ ಬಾಸ್ಗೂ TRP ಬೇಕು. ನಾವು ಕೆಟ್ಟದಾಗ ಮಾತಾಡ್ಬೋದು, ವಿಡಿಯೋದಲ್ಲಿ ಕುತ್ಕೊಂಡು ನಾನು ಅಮ್ಮ ಅಕ್ಕ ಅಂತೆಲ್ಲ ಯೂಸ್ ಮಾಡ್ಕೊಂಡೆ ಮಾತಾಡ್ಬೋದು. ದೊಡ್ಡ ವಿಷಯ ಏನೆಲ್ಲ. ಬೈಬೇಕಾದ್ರೆ ಎಲ್ಲರಿಗೂ ಬೈಬೇಕನ್ನ ನಮ್ಮ ಅಕ್ಕ ಅಂತ ಯೂಸ್ ಮಾಡ್ಬೋದು. ಬಟ್ ದೇರ್ ಇಸ್ ಅ ವೇ ಅಲ್ವಾ. ನಾನು ಅದನ್ನೇ ನಿನ್ನೆ ವೀಡಿಯೋದಲ್ಲಿ ಅದನ್ನೇ ಕ್ಲಾರಿಟಿಯಾಗಿ ಕೊಟ್ಟಿದ್ದೀನಿ ನಿಮಗೆ. ಮಾತಾಡಬೇಕಾದ್ರೆ ರಜತ್ ಅವ್ರದ್ದು ಏನೂ ತಪ್ಪಿಲ್ಲ. ಟಾಸ್ಕ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಜಗಳ ಆಡ್ಕೊಳ್ಳಿ,
ಜಗಳ ಆಡೋದಕ್ಕೂ ಒಂದು ವೇ ಇರುತ್ತೆ. ಲೈಕ್ ಒಂದು ಅಮ್ಮ ಅಕ್ಕ ಯೂಸ್ ಮಾಡಿದ್ರು ಕೂಡ ಜಗಳ ಆಡ್ಬೋದು, ಕೋಪ ಬರ್ಸ್ಬೋದು, ಒಬ್ಬರನ್ನ ವೀಕ್ನೆಸ್ ಆಗಿ. ಈಗ ಮೋಕ್ಷಿತ್ ಅವರು ಹೆಂಗೆ ಧನರಾಜ್ ಅವರು ಕೋಪ ಬರ್ಸಿದ್ರು, ಅಮ್ಮ ಅಕ್ಕ ಅಂತ ಯೂಸ್ ಮಾಡಿ ಕೋಪ ಬರ್ಸಿದ್ರ? ಇಲ್ಲ. ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಅಹಂಕಾರಿ ಅಂತ ಹೆಂಗಂದ್ರು ಧನರಾಜ್ ಅವರು, ಮತ್ತೆ ಧನರಾಜ್ ಅವ್ರ ಕೋಪ ಬಂತು ಅಹಂಕಾರಿ ಅಷ್ಟೇ ಯೂಸ್ ಮಾಡಿದ್ದು. ಬಟ್ ಅದನ್ನ ಬಿಟ್ಟು ಕೆಟ್ಟದಾಗಿ ಹುಡುಗಿ ಅಂತ ನೋಡಿದೆ ಅಮ್ಮ ಅಕ್ಕ ಅಂತ ಎಲ್ಲೂ ಯೂಸ್ ಮಾಡಿಲ್ಲ ಅವರು. ಅದೇ ರೀತಿ ರಜತ್ ಅವರು ಕೂಡ ಆ ಥರ ನಾವು ಕೆಟ್ಟದಾಗಿ ಲೈಕ್ ಮಾತಾಡ್ಕೊಂಡು ವ್ಯೂಸ್ ತಗೋಬೇಕು ಅನ್ನೋದು ಇದ್ರೆ ನಮ್ಗೆ ಆ ವ್ಯೂಸೇ ಬೇಡ ಗೈಸ್. ಆ್ಯಕ್ಚುಲಿ ನಮ್ದೇನು ನಾವೇನು ಒಬ್ರಿಗೋಗಿ ರೆಸ್ಪೆಕ್ಟ್ ಕೊಟ್ಟೆ ನಾವು ವ್ಯೂಸ್ ತೊಗೊಳ್ಳೋದು ಅಂತಾನೆ ಲೈಕ್ ನಮ್ಮ ಚಾನಲಲ್ಲಿ ಇರೋದು. ಹಂಗಾಗಿ ನಾವು ಯಾರಿಗೂ ಡಿಸ್ರೆಸ್ಪೆಕ್ಟ್ ಮಾಡೋಕ್ಕೆ ಹೋಗಲ್ಲ ಇಲ್ಲಿ. ಸೊ ಇಷ್ಟು ಸರ್ ಒಂದು ಸಿಂಪಲ್ ಥಿಂಗ್ಸ್ ನೆನ್ಪಿಟ್ಕೊಳ್ಳಿ ಗೈಸ್. ಆ್ಯಕ್ಚುಲಿ ಏನೇ ಒಂದು ವೀಡಿಯೋಸ್ ನೋಡ್ತಾ ಇದ್ದೀವಿ ಅಂತಂದ್ರೆ ಅದು ಇಷ್ಟ ಆಗಿ ನೋಡಬೇಕೆ ಹೊರತು ಸುಮ್ಮನೆ ಕಷ್ಟಪಡ್ಕೊಂಡು ನೋಡಬಾರ್ದು. ಈಗ ಬಿಗ್ ಬಾಸ್ ಅಲ್ಲಿ ಇನ್ನೊಂದು 2 ದಿನ ಅಮ್ಮ ಅಕ್ಕ ಅಂತ ಅವ್ರು ಅದು ಹೇಳೋದೇ ಸ್ಟಾರ್ಟ್ ಮಾಡ್ಕೊಳ್ಳಿ, ಬಿಗ್ ಬಾಸ್ ನೋಡೋದು ಕಮ್ಮಿ ಆಗ್ತಾರೆ. ಹೋಗಪ್ಪ ಅದೇನು ಬರೀ ಲೈಕ್ ಯಾವಲ್ಲ ಒಳ್ಳೆ ಕೆಟ್ಟದ್ದು ಯೂಸ್ ಮಾಡ್ಕೊಂಡೇ ಬೈತಾನೆ ಅವಪ್ಪ. ಈಗ ಮನೇಲಿ ಹೆಂಗಾಗತ್ತೆ ಗೊತ್ತಾ ಎಲ್ಡರ್ಸ್ ಅನ್ನೋರು ಇರ್ತಾರಲ್ಲ, ಆ ಥರ ಕೆಟ್ಟ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾ ಇದ್ದಾರೆ ಶೋ ಅಲ್ಲಿ. ಮಕ್ಳುಗಳು ಇರ್ತಾರೆ, ಅವ್ರು ನೋಡ್ತಾ ಇರ್ತಾರೆ, ಅವಾಗ ಏನು ಮಾಡ್ತಾರೆ ಚಾನಲ್ ಚೇಂಜ್ ಮಾಡಿಬಿಡ್ತಾರೆ. ಈಗ ರೀಸೆಂಟಾಗಿ ಒಂದು ವೈರಲ್ ಆಗ್ತದೆ ವಿಡಿಯೋಸ್, ನಿಮ್ಗೆ ಗೊತ್ತಿರಬೇಕು, ಯಾವುದೋ ಚಿಕ್ಕ ಹುಡುಗ ಪಾಪ, ಇನ್ನೂ ಒಂದು ಅರೌಂಡ್ ಒಂದು 5 to 6 years ಅಂತ ಅನ್ಕೊಂತೀನಿ. ನಿನ್ಗೆ ಯಾರಪ್ಪ ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಕೇಳಿದ್ರೆ ಅದೇ ಅಮ್ಮ ಯೆಲ್ಲೋ ಕಲರ್ ಶೆಲ್ಟ್ ಹಾಕೊಂಡು ಒಂದು ಸಾಂಗ್ ಹೇಳಿದ್ರೆ ಅಧ್ಯಕ್ಷದ್ದು ಅದು ಅಂತ. ಯಾರು ಅಂತ ನನಗೂ ಶಾಕ್ ಆಯಿತು. ಆ್ಯಕ್ಚುಲಿ ಯೆಲ್ಲೋ ಕಲರ್ ಶೆಲ್ಟ್ ಹಾಕೊಂಡಿದ್ದು ಉಗ್ರಂ ಮಂಜು ಆ ಚಿಕ್ಕ ಹುಡುಗನ ಫೇವ್ರೇಟ್ ಅಂತೆ. ಮಕ್ಕಳು ಕೂಡ ಅಷ್ಟು ಇನ್ವಾಲ್ವ್ಮೆಂಟಲ್ಲಿ ನೋಡ್ತಾ ಇದ್ದಾರೆ ಬಿಗ್ ಬಾಸ್ನ ಅಂತಂದಾಗ ಅವರು ಹೆಸರುಗಳು ನೆನಪಿಲ್ಲ ಅಂತಂದ್ರೂ ಅವ್ರು ಆಡೋ ಮಾತನ್ನ ಕೇಳಿಸ್ಕೊಂತಾ ಇರ್ತಾರೆ. ಅದು ಇಂಪಾರ್ಟೆಂಟ್ ಆಗುತ್ತೆ. ಹೌದು ಗೈಸ್, ಎಂಡ್ ಆಫ್ ದಿ ಡೇ ಎಲ್ಲರೂ ಲೈಕ್ಸು TRPಗೋಸ್ಕರನೇ ವ್ಯೂಸ್ಗೋಸ್ಕರನೇ ಇರೋದು, ನಾವು ಅದಕ್ಕೇನೆ ಇರೋದು. ಬಟ್ ನಮ್ಮಲ್ಲಿ ಒಂದು ಒಳ್ಳೆತನದ ಇರುತ್ತಲ್ಲ ಅದನ್ನು ನೋಡಬೇಕೆ ಹೊರತಾಗಿ ಬರೀ ನಾವು ಏನೋ ವ್ಯೂಸು ಲೈಕ್ಸ್ಗೋಸ್ಕರ ಮಾತಾಡ್ತೀವಿ ಅಂತ ಅದನ್ನ ಕಮೆಂಟ್ ಹಾಕೋದು ತಪ್ಪು. ಈಗ ಕೋಪ ನಮಗೂ ಬಂದಿತ್ತಪ್ಪ. ಆ್ಯಕ್ಚುಲಿ ಲಾಯರ್ ಜಗದೀಶ್ ಅವ್ರ ವಿರುದ್ಧ ಯಾವಾಗ ಎಲ್ಲರೂ ಮನೆಯವರೆಲ್ಲ ಆಪೋಸಿಟ್ ಆಗಿ ತಪ್ಪಾಗಿ ನಡ್ಕೊಂತಿದ್ರು ಅವಾಗ ಬಂದಿತ್ತು ಕೋಪ ನಮಗೂ ಕೂಡ. ನಾವು ಅದನ್ನ ಹಂಗಾರೆ ವಿಡಿಯೋದಲ್ಲಿ ಕುತ್ಕೊಂಡು ಬೈಯಕ್ಕಾಗುತ್ತಾ? ಅವ್ರು ಅರ್ಥ ಮಾಡ್ಕೊಂಡು ಬೈಯಕ್ಕಾಗತ್ತೆ, ಹೇಳ್ಬೇಕು ಅಷ್ಟೇ ಹೊರತಾಗಿ ಬೇರೆ ಕೆಟ್ಟದಾಗಿ ಎಲ್ಲ ಹೇಳಕ್ಕಾಗಲ್ಲ ಇಲ್ಲಿ. ಸೊ ಮನೆಯವ್ರದೆಲ್ಲ ಮನೆಯವ್ರಿಗೆ ನಾನು ಬೈತಿದ್ದೆ ಆ್ಯಕ್ಚುಲಿ ಕುತ್ಕೊಂಡು ನಾನು. ಇವ್ರು ಏನು ಗುರು ಇವರು ಏನು ಅಟ್ಲೀಸ್ಟ್ ಏನು ಅನ್ಸಲ್ವಾ ಪಾಪ, ವ್ಯಕ್ತಿಗೆ ವಯಸ್ಸಾಗೈತೆ, ಮನೆಯವ್ರು ಅದು ಬೇರೆ ಏನೇನೋ ಚೈತ್ರ ಕುಂದಾಪುರ ಅವ್ರು ಏನೋ ಅಪ್ಪನ ಗುಟ್ಟಿದ್ರೆ ಹಂಗೆ ಹಿಂಗೆ ಅಂತೆಲ್ಲ ಮಾತುಗಳು ಹೇಳಿದ್ರು. ಆ ಟೈಮಲ್ಲೂ ಕೂಡ ನಾವು ಆ ವಿಡಿಯೋನೇ ಅದಕ್ಕೆ ಮಾಡಿದ್ದು ನಾವು. ಸುದೀಪ್ ಸರ್ ಏನೂ ಮಾತಾಡಿಲ್ಲ, ಚೈತ್ರ ಕುಂದಾಪುರ ಅವರು ಆ ಮಾತಂತಾರೆ. ಆಮೇಲೆ ರಕ್ಷಕ್ ಬುಲೆಟ್ ಅವರು ಗೂಬೆ ಅಂತ ಪ್ರತಾಪ್ ಅವ್ರಿಗೆ ಅಂದಿರ್ತಾರೆ, ಟ್ರೋಲ್ ಪ್ರತಾಪ್ ಅವ್ರಿಗೆ ಅಂದಿರ್ತಾರೆ. ಇವನ್ ನೆನ್ನೆ ನೋಡಿದ್ರೆ ಲೈಕ್ ಅದೇನೆ ಒಂದು ವೆಜಿಟೇಬಲ್ ಕಟ್ ಮಾಡೋದು ಪಾಪ 10 ಗಂಟೆಗೆ 10:30 ತಂದು ಕೊಡ್ತಾರಂತೆ, 3 ಗಂಟೆಗೆ 3:30 ತಂದು ವಾಪಸ್ ಕೊಡ್ತಾರೆ. ಇದನ್ನ ಅವ್ರು ಸುದೀಪ್ ಸರ್ ಬೈದು ಹೇಳ್ಬೇಕಿತ್ತೆ ಹೊರತಾಗಿ. ಬಟ್ ಇಲ್ಲಿ ಅವರು ಅದನ್ನ ನಕ್ಕೊಂಡು ಹೇಳ್ತಾ ಇದಾರೆ. ನೆಕ್ಸ್ಟ್ ಚೆನ್ನಾಗಿದ್ದಿಲ್ಲ ಇಂಪ್ಲಿಮೆಂಟ್, ಈ ತರ ಐಡಿಯಾ ಮಾಡಿದ್ರು ಮಾಡ್ತಾರೆ ಲೈಕ್ ಬಿಗ್ ಬಾಸ್ ಅವರು ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಅಡುಗೆ ಮಾಡ್ಸಕ್ಕೆ ಪನಿಷ್ಮೆಂಟ್ ಅಂತ ಕೊಟ್ಟಾಗ ತಗೊಳ್ಳೇಬೇಕು. ಅದು ವಾಟ್ ಎವರ್ ಇಟ್ ಇಸ್, ರಾಂಗ್ ರೀಸನ್ಸ್ ಕೊಟ್ಟಿದಾರೋ ರೈಟ್ ರೀಸನ್ಸ್ ಕೊಟ್ಟಿದಾರೋ, ರಾಂಗ್ ರೀಸನ್ಸ್ ರೈಟ್ ರೀಸನ್ಸ್ ಆಚೆ ಕಡೆ ಜನಗಳು ಕೂತ್ಕೊಂಡು ನಾವು ಮಾತಾಡ್ತಿರ್ತಾನೆ. ನಾನು ಅದನ್ನೇ ಹೇಳ್ತಾರೆ, ರಜತ್ ಅವರು ಕಳಪೆ ಕೊಟ್ಟಿದ್ದು ತಪ್ಪಿತ್ತು, ಕಳಪೆ ಕೊಟ್ಟಿದ್ದು ರೀಸನ್ ತಪ್ಪಿತ್ತು. ಕಳಪೆ ಕೊಟ್ಟಿದ್ದು ಅಂತಂದ್ರೆ ಇವಾಗ ಅವ್ರೇನೋ ಬೇರೆ ಒಂದು ವೀಕಲ್ಲಿ ಅದೇ ಹೇಳ್ದಾಗೆ ಅವರು ಕೂಡ ಯಾರಿಗೂ ಬೈಕೊಂಡು ನಾರ್ಮಲ್ ಆಗಿ ನಾನು ಚೇಂಜೇ ಆಗಲ್ಲ ಅಂತ ಆಟಿಟ್ಯೂಡಲ್ಲೇ ಇದ್ರೆ ಕಳಪೆ ಕೊಡೋದು ಒಂದು ಅರ್ಥ ಆಯಿತು. ಬಟ್ ಇವರು ರೀಸನ್ಸ್ ಸರಿ ಕೊಡಲಿಲ್ಲ, ಅದಕ್ಕೋಸ್ಕರ ಕಳಪೆ ಕೊಟ್ಟಿದ್ದು ತಪ್ಪಿತ್ತು. ಆ ಥರ ಏನೋ ಈಗ ತರಕಾರಿ ಕಟ್ ಮಾಡೋದು ಲೇಟ್ ಮಾಡಿದ್ರಲ್ಲ ಇವರು, ಅದೇ ಶಿಕ್ಷೆ ಕಳಪೆ ಕೊಟ್ಬಿಟ್ಟು ಜೈಲಿಗೆ ಹಾಕಿದ್ರಲ್ಲ, 1 ದಿನ ಅಂತ ಕೊಟ್ಟಿರಲ್ಲ, 2ನೇ ದಿವಸಕ್ಕೆ ಅದು ಎಕ್ಸ್ಟೆಂಡ್ ಮಾಡಬೇಕಿತ್ತು. ಅವಾಗ ಅವ್ರು ತರಕಾರಿ ಕಟ್ ಮಾಡಿ ಕೊಡ್ತಿದ್ರು 2ನೇ ದಿವಸಕ್ಕೆ. ಈ ತರ ನಾನು ಮಾಡಲ್ಲ ಹೋಗ್ರಿ, ಲಕ್ಸುರಿ ಬಜೆಟ್ ಅಲ್ಲೋ ಇಲ್ಲ ಅಂತಂದ್ರೆ ಒನ್ ಟೈಮ್ ಊಟದಲ್ಲಿ ಕಟ್ ಮಾಡ್ಲಿ ಬಿಡಿ. ಯಾಕಂದ್ರೆ ಅವ್ರೇನು ಇವಾಗ ಸರಿ ಇನ್ನೊಂದು ಮಾತಾಡಲ್ಲ ಗೈಸ್, ಆಕ್ಚುಲಿ ಅವ್ರೇನು ಸುಮ್ಮನೆ ಬಂದಿರಲ್ಲ ಅವರು. ಸೊ ಅವರು ಕೂಡ ಒಂದು ಅಗ್ರಿಮೆಂಟ್ ಹಾಕೊಂಡು ನಾನು ಇಷ್ಟು ದಿನ ಇರ್ತೀನಿ, ಇಲ್ಲಾಂದ್ರೆ ಇರೋ ಅಷ್ಟು ದಿನ ನನಗೆ ಎಷ್ಟು ಪೇಮೆಂಟ್ ಅನ್ನೋದು ಬರಬೇಕು ನನಗೆ ಅನ್ನೋದು ಕೂಡ ಎಲ್ಲ ಬರ್ಸ್ಕೊಂಡು ನಾನು ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಬಿಗ್ ಬಾಸ್ ಮನೆ ಒಳಗಡೆ. ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹಾಕ್ಬಿಟ್ಟೆ ಅವ್ರು ಬಂದಿರ್ತಾರೆ ಒಳಗಡೆ. ನನಗೆ ಊಟ ಕರೆಕ್ಟಾಗಿ ಟೈಮ್ ಸಿಗಲ್ಲ, ಅಡುಗೆ ಕೂಡ ನೀನೇ ಮಾಡ್ಕೊಬೇಕಾಗುತ್ತೆ, ಬಟ್ಟೆ ನೀನೇ ಒಕ್ಕೊಬೇಕಾಗುತ್ತೆ. ದಿಸ್ ಆಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನಾನು ಮಾತಾಡ್ತಾ ಇರೋದು, ಓಕೆನಾ? ಸೊ ಇಷ್ಟು ಅಗ್ರಿಮೆಂಟ್ ಒಪ್ಕೊಂಡೆ ಅವ್ರು ಹೊರಗಡೆ ಬಂದಿರ್ತಾರೆ. ಇವರು ಈ ಥರ ಮಾಡಲ್ಲ ಅಂತಂದಾಗ ಬಿಗ್ ಬಾಸ್ ಅವರು ಒಂದು ಪನಿಷ್ಮೆಂಟ್ ಕೊಡಬೇಕಾಗಿತ್ತು. ಅವ್ರಿಗೆ ಅಲ್ಲಿ ಕೊಡಲಿಲ್ಲ, ಅದು ಯಾರು ಮಿಸ್ಟೇಕ್? ಮತ್ತೆ ಬಿಗ್ ಬಾಸ್ ಅವರು ಈಗ ಏನಾರ ಹೇಳ್ಬಿಟ್ರೆ ನಾವು ಕೆಟ್ಟವರಾಗ್ಬಿಡ್ತೀವಿ. ನೋಡೋಣ ಬಿಗ್ ಬಾಸ್ ಇದ್ದಾರೆ, ನಾವು ಕರೆಕ್ಟ್ ಆಗಿದೆ ನೋಡೋಣ. ಈ ವೀಕ್ ಆದ್ರೂ ಲೈಕ್ ರಜತ್ ಅವರು ಅವ್ರ ತಪ್ಪನ ಅರಿವು ಅವ್ರಿಗಾಗಿ ರಜತ್ ಬೇಡ. ಈಗ ನೆಕ್ಸ್ಟ್ ಬರೋ ಕಂಟೆಸ್ಟೆಂಟ್ ಕಳಪೆ ತಗೊಂಡಿರೋರು ನಾನು ಕಟ್ ಮಾಡ್ಕೊಡಲ್ಲ ಅಂತಾರೆ. ನೋಡೋಣ, ಅದು ಸುದೀಪ್ ಸರ್ ಆತರ ಆಗ್ಬಾರ್ದು ಅಂತ ಹೇಳಿದ್ದಾರೆ. ಇಲ್ಲ, ಅವ್ರು ಏನು ಹೇಳಿಲ್ವಲ್ಲ, ಅದು ಐಡಿಯಾ ಚೆನ್ನಾಗೈತೆ ಅಂತ ಹೇಳ್ತಾರೆ ಸುದೀಪ್ ಸರ್. ನನಗೆ ಶಾಕ್ ಆಗೈತಿ, ಇದೇನಪ್ಪ ಇದು ಹಿಂಗಂತವ್ರೆ ಅಂತ. ಐಡಿಯಾ ಚೆನ್ನಾಗೈತೆ ಸರಿ, ಬಟ್ ಬರೋರೆಲ್ಲ ಕಳಪೆ ತಗೊಳಕ್ ರೆಡಿ ಇಲ್ಲ ಅಂತಂದಾಗ ಏನ್ ಮಾಡಕ್ಕಾಗುತ್ತೆ ಅವಾಗ? ಲಾಸ್ಟ್ ಟೈಮ್ ಧನರಾಜ್ ಅವ್ರು ಕೊಟ್ಟಾಗ ಅವರು ಕಳಪೆ ತಗೊಳಕ್ ರೆಡಿ ಇಲ್ಲ. ಅವರು ಮೋಕ್ಷಿತ ಮೇಲೆ ಜಿತ್ ಸಾಧಿಸ್ತಾ ಇದ್ರು, ಆಚೆಗೆ ಬಂದ್ಮೇಲೆ ಚೇಂಜ್ ಆದ್ರು ಬಿಡಿ, ಅದು ಬೇರೆ ಪ್ರಶ್ನೆ. ಬಟ್ ಒಳಗಡೆ ಹೋದಾಗ ಆ ಕ್ಷಣಕ್ಕೆ ಏನಿಸುತ್ತೆ ಅಂತಂದ್ರೆ ಲೈಕ್ ಕಳಪೆ ಕೊಟ್ಬಿಟ್ಟಾರೆ, ನಾನು ಅವರು ಎಲ್ಲ ಸರಿ ಇಲ್ಲ, ನಾನೇ ಸರಿ ಅನ್ನೋ ಥರ ಇರುತ್ತೆ. ಅಲ್ಲ ಸರಿ, ಅದೆಲ್ಲ ಮಾಡಲಿ. ಅದು ಈ ಅಭಿಪ್ರಾಯ ಹೇಳೋದಕ್ಕೆ ಎಲ್ಲರಿಗೂ ಒಂದೊಂದು ಅಭಿಪ್ರಾಯ ಇರುತ್ತೆ, ಅದನ್ನು 100% ಫ್ರೀಡಮ್ ಇರುತ್ತೆ ಅವ್ರವ್ರ ಅಭಿಪ್ರಾಯ ಅವ್ರು ಹೇಳ್ಕೊಳಕ್ಕೆ. ಬಟ್ ಕೆಲಸ ಮಾಡಿದ್ರಲ್ವ ಧನರಾಜ್ ಅವ್ರಿಗೆ ಕೊಟ್ಟಿದ ತಕ್ಷಣ ತರಕಾರಿ ಕಟ್ ಮಾಡಿ ಕೊಟ್ಟರು ಅಷ್ಟೇ. ಅವ್ರ ಕೆಲಸ ಅವ್ರ ಒಳಗಡೆ ಏನು ಅವ್ರೇನು ಮುಸ್ರೆ ಕೊಡ್ತೊಳಕ್ಕೆ ಏನು ಕೊಡಲಿಲ್ಲ ಅಲ್ಲಿ. ಜಸ್ಟ್ ಒಂದು ತರಕಾರಿಗಳು ಕೊಡ್ತಾರೆ, ಇಲ್ಲ ಹಣ್ಣುಗಳು ಕೊಡ್ತಾರೆ, ಕಟ್ ಮಾಡಿಬಿಟ್ಟು ಕೊಡಿ ಅಷ್ಟೇ, ಮುಗೀತು. ಅದಾದ್ಮೇಲೆ ಬೇರೆ ಮಾತಾಡಬೇಕು, ನಿಮ್ಗೆ ಯಾರೋ ಬೋರ್ ಅನ್ನಿಸ್ತು ಅಂತಂದ್ರೆ ಯಾರೋ ಒಬ್ರನ್ನ ಕರ್ಸ್ಕೊಳ್ಳಿ, ಅಲ್ಲಿ ಏನು ಬೇರೆ ಏನು ಕೆಲಸ ಇಲ್ಲ ಗೈಸ್. ಆ್ಯಕ್ಚುಲಿ ಇನ್ನೊಂದು ಹೇಳ,
ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನು ಕಿತುಗುಡ್ಡೆ ಹಾಕೋ ಕೆಲಸಗಳೇನಿಲ್ಲ, ಅವರು ಯಾವಾಗಲೂ ಕೂತಿರೋದು ಮಾತಾಡ್ತಾರೆ. ಇಷ್ಟಗಳ ಮನೆ ಇರುತ್ತೆ, ಗುಡಿಸ್ಬೇಕು, ಅಷ್ಟು ಒಂದ್ 4 ಬಾತ್ರೂಮ್ ತೊಳಿಬೇಕು, ಒಂದ್ಸತಿ ಅಡ್ಗೆ 5-6 ಜನ ಇರ್ತಾರೆ ಅಲ್ಲಿ. ಇಲ್ಲಿ ನಮ್ಮ ಮನೆಗಳಲ್ಲಿ ಅಡಿಗೆ ಮಾಡಕ್ ಒಬ್ರೇ ಇರ್ತಾರೆ, ಅಲ್ಲಿ 5-6 ಜನ ಅಡಿಗೆ ಮಾಡಕ್ ಇರ್ತಾರೆ. ಆಮೇಲೆ ನನಗೆ ಒಂದು ಭವ್ಯ ಅವ್ರು ಒಂದು ಸಿಲ್ಲಿ ರೀಸನ್ಸ್ ಕೊಡ್ತಾರೆ. ಏನ್ ಗೊತ್ತಾ, ಮನೇಲಿ ಕಾಣಿಸ್ಕೊಂತ ಇಲ್ಲ, ಏನು ಔಸ್ಕೊಂಡು ಹೋಗಿ ಕೂತಿರ್ತಾರೆ ಮನೇಲಿ. ಎಲ್ಲರಿಗೂ ಬೆಳಿಗ್ಗೆ ಆದ್ರೆ ಸಾಯಂಕಾಲ ಆಯ್ತು ಅಂತಂದ್ರೆ ಅಲ್ಲೇ ಬಿದ್ದಿರ್ತಾರೆ. ಒಂದು ರೂಮು, ಒಂದು ಹಾಲು, ಒಂದು ಅಡುಗೆ ಮನೆ, ಒಂದು ಲಿವಿಂಗ್ ಏರಿಯಾ ಅಷ್ಟೇ ಇರೋದಲ್ಲಿ. ಅದೇನು ಒಂದು ಅರ್ಧ ಎಕರೆ ಇರ್ಬೇಕೇನೋ ಮನೆ, ನನ್ನ ಪ್ರಕಾರ ಅನ್ಸಿರೋದು ಅಷ್ಟೇ ಅದು. ಸೊ ಅಷ್ಟಲ್ಲಿ ನೀವು ಓಡಾಡ್ಕೊಂಡು ನೆಮ್ಮದಿಯಾಗಿ ಎಲ್ಲಾರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನಪ್ಪ ಈಗ ಎಲ್ಲಾರ ಹತ್ರನೂ ಮಾತಾಡ್ಕೊಂಡೇ ಬರ್ಬೋದು. ಇಲ್ಲ ಒಂದ್ ಕಡೆ ಸುಮ್ಮನೆ ಕೂತಿರ್ಬೇಕು, ಇಲ್ಲ ಟಾಸ್ಕ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ಬೇಕಾಗತ್ತೆ. ಇಲ್ಲ ಒಂದ್ 2 ದಿನ ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್, ಇನ್ನು 2 ದಿನ ಫ್ರೀಯಾಗಿ ಕೂತಿರ್ತಾರೆ ಅವ್ರು. ಆಕ್ಚುಲಿ ಸುಮ್ಮನೆ ಸಿಲ್ಲಿ ಅದು ಇದು ಮಾಡ್ಕೊಂಡು ಅನ್ನೆಸರಿ ಟಾಕ್ ಮಾತಾಡ್ಕೊಂಡು ಕೂತಿರ್ತಾರೆ. ಇನ್ನು 2 ದಿನದಲ್ಲಿ ಶೋ ಒಂದು ಇಲ್ಲ 2 ದಿನದಲ್ಲಿ ಸುದೀಪ್ ಸರ್ದು ಒಂದು ಶೂಟಿಂಗ್ ಆಗುತ್ತೆ ಅಷ್ಟೇ. ಇವ್ರೇನು ಮಾಡ್ತಾ ಇಲ್ಲ ಅಲ್ಲಿ. ಅದನ್ನೇ ಇವ್ರು ಮನೆಯಲ್ಲಿ ನನಗೆ ಇವ್ರು ಕಾಣಿಸ್ಕೊಂತ ಇಲ್ಲ, ಅದಕ್ಕೆ ನಾನು ನಾಮಿನೇಟ್ ಮಾಡ್ತಾ ಇದ್ದೀನಿ. ಆಮೇಲೆ ನನಗೆ ಅಡುಗೆ ಕಟ್ ಮಾಡ್ಕೊಡಕ್ಕೆ ನೀಟಾಗಿ ಕಟ್ ಮಾಡ್ಕೊಟ್ಟಿಲ್ಲ, ಅದಕ್ಕೆ ನಾನು ನಾಮಿನೇಟ್ ಮಾಡ್ತಾ ಇದ್ದೀನಿ. ಅವೆಲ್ಲ ಕೊಡ್ತಾ ಇದ್ದಾರೆ. ಸೊ ಅದೆಲ್ಲ ಬೇಡವಾಗಿತ್ತು. ಸೊ ನೋಡೋಣ ಇವತ್ತು ಎಪಿಸೋಡಲ್ಲಿ ಗೈಸ್, ಒಟ್ಟಿನಲ್ಲಿ ಉಗ್ರಂ ಮಂಜು ಮತ್ತು ಗೌತಮಿ ಅವ್ರದ್ದು ಏನು ನಡೆಯುತ್ತೆ ಜಗಳ ಅನ್ನೋದು ಗೊತ್ತಾಗುತ್ತೆ. ಸೊ ಗೈಸ್, ಇದಾಗಿತ್ತು 2ನೇ ಪ್ರೊಮೋ ರಿವ್ಯೂ. ಸೊ ಇದ್ರ ಬಗ್ಗೆ ನಿಮಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ನೋಡಿದಲ್ಲಿ. ಅಲ್ಲಿ ತನಕ ಬಾಯ್.